ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರಿಗೆ UPSC ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆ 24/4/2024ನೇ ತಾರೀಕು ಬಿಡುಗಡೆಯಾಗಿದೆ. ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಮತ್ತು ಹುದ್ದೆಗಳ ವಿವರ, ಹಾಗೆ ಇದಕ್ಕೆ ಏಜ್ ಲಿಮಿಟ್ ಏನು, ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ, ಇದನ್ನು ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, UPSC CRPF ಕಡೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, BSF, CRPF, CISF, IDPB, SSB ಸೇರಿದಂತೆ ವಿವಿಧ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ 506 ಹುದ್ದೆಗಳಿಗೆ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದೆ. ಸೊ ನೀವು ಇದನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಪೋಸ್ಟ್ ಹೆಸರು ಮತ್ತು ಖಾಲಿ ಹುದ್ದೆಗಳ ಬಗ್ಗೆ ನೋಡುವುದಾದರೆ, ಸಹಾಯಕ ಕಮಾಂಡೆಂಟ್ ಗ್ರೂಪ್ A ಹುದ್ದೆಗಳು. ಸೊ ಗಡಿ ಭದ್ರತಾ ಪಡೆ ಹುದ್ದೆಗೆ 186 ಹುದ್ದೆಗಳು ಖಾಲಿ ಇವೆ. ಹಾಗೆ ಕೇಂದ್ರೀಯ ಮೀಸಲು ಪಡೆ ಹುದ್ದೆಗೆ 120 ಹುದ್ದೆಗಳು ಖಾಲಿ ಇವೆ ಮತ್ತು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಹುದ್ದೆಗಳಿಗೆ 100 ಹುದ್ದೆಗಳು ಖಾಲಿ ಇವೆ. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಹುದ್ದೆಗೆ 58 ಹುದ್ದೆಗಳು ಖಾಲಿ ಇವೆ. ಹಾಗೆ ಸಶಸ್ತ್ರ ಸೀಮಾಬಲ್ ಹುದ್ದೆಗೆ 52 ಹುದ್ದೆಗಳು ಖಾಲಿ ಇವೆ. ಹಾಗೆ ಸಹಾಯಕ ಕಮಾಂಡೆಂಟ್ ಗ್ರೂಪ್ A ಅಂದರೆ ಸ್ನಾತಕೋತ್ತರ ಪದವಿ, ಕನಿಷ್ಠ 20 ವರ್ಷಗಳನ್ನು ಮತ್ತು ಗರಿಷ್ಠ ವಯಸ್ಸು 25 ವರ್ಷಗಳನ್ನು ಹೊಂದಿರಬೇಕು. ಸೊ 20ರಿಂದ 25 ವರ್ಷ ವಯೋಮಿತಿ ಇರಬೇಕು. ಹಾಗೆ ಇದನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 24 ಏಪ್ರಿಲ್ 2024ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಮೇ 2024ನೇ ತಾರೀಕು ಆಗಿರುತ್ತೆ. ಅರ್ಜಿ ನಮೂನೆ ಮಾರ್ಪಡಿಸಲು ಮೇ 21, 2024ರವರೆಗೆ ಟೈಮ್ ಇರುತ್ತೆ ಮತ್ತು ಇದನ್ನು ಪರೀಕ್ಷಾ ದಿನಾಂಕವನ್ನು ಹೀಗೆ ಕೊಟ್ಟಿರ್ತಾರೆ. 4 ಆಗಸ್ಟ್ 2024ನೇ ತಾರೀಕು ಒಂದು ಎಕ್ಸಾಮ್ ನಡೆಸ್ತಾರೆ ಅಂತ ಇವಾಗಲೇ ಹೇಳ್ತಿದ್ದಾರೆ. ಮತ್ತು ಇದನ್ನು ಯಾವ ಥರ ಆಯ್ಕೆ ಮಾಡ್ಕೊಳ್ತಾರಂತ ನೋಡುವುದಾದರೆ, ಲಿಖಿತ ಪರೀಕ್ಷೆ ಅಭ್ಯರ್ಥಿಗಳ ಮೊದಲು ಫಸ್ಟ್ ಲಿಖಿತ ಪರೀಕ್ಷೆ ನಡೀತಾರೆ. ಅದು ಪಾಸ್ ಆದರೆ ದೈಹಿಕ ಮಾನದಂಡಗಳ ಪರೀಕ್ಷೆ ಅಂತ ಇರ್ತಾರೆ. ಸೊ ಅರ್ಹ ಅಭ್ಯರ್ಥಿಗಳು ಅಂದರೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳು ದೈಹಿಕ ಮಾನದಂಡಗಳು ಮತ್ತು ದಕ್ಷತೆಯ ಪರೀಕ್ಷೆಗಳಿಗೆ ಒಳಗಾಗ್ತಾರೆ. ಹಾಗೆ ವೈದ್ಯಕೀಯ ಪರೀಕ್ಷೆ ನಡೆಸ್ತಾರೆ. ದೈಹಿಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರು ವೈದ್ಯಕೀಯ ಪರೀಕ್ಷೆಗೆ ಅಂದರೆ ಇದು ಸೆಲೆಕ್ಟ್ ಆಗ್ತಾರೆ. ಆಮೇಲೆ ಸಂದರ್ಶನ ಅಂದರೆ ವೈಯಕ್ತಿಕ ಪರೀಕ್ಷೆ ಕೂಡ ಇರುತ್ತೆ. ಸೊ ಲಿಖಿತ ಪರೀಕ್ಷೆ, ದೈಹಿಕ ಮಾನದಂಡಗಳ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಆದ ತಕ್ಷಣ ನಿಮಗೆ ಸಂದರ್ಶನಕ್ಕೆ ಅಲೋ ಮಾಡ್ತಾರೆ. ಇದನ್ನು ಆಯ್ಕೆ ವಿಧಾನ ನೋಡೋದಾದರೆ, ಲಿಖಿತ ಪರೀಕ್ಷೆ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವ ಲಿಖಿತ ಪರೀಕ್ಷೆ 4 ಆಗಸ್ಟ್ 2023ರಂದು ನಡೆಯುತ್ತೆ ಮತ್ತು ಇದರಲ್ಲಿ 2 ಪತ್ರಿಕೆಗಳು ಇರುತ್ತವೆ. ಸೊ ಪೇಪರ್ 1 ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಇರುತ್ತೆ. ಹಾಗೆ ಪೇಪರ್ 2 ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಸ್ನೇಹಿತರೆ, ಇದರ ಅಪ್ಲೈ ಲಿಂಕ್ ಹಾಗೂ ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಮತ್ತು ಪೇಪರ್ 1ರಲ್ಲಿ ಸಾಮಾನ್ಯ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆ ಅಂದರೆ ಇರುತ್ತೆ. ಇದಕ್ಕೆ 250 ಅಂಕಗಳು ಇರುತ್ತೆ. ಸೊ ಪೇಪರ್ 1ರಲ್ಲಿ ಈ ಪತ್ರಿಕೆಯಲ್ಲಿನ ಪ್ರಶ್ನೆಗಳು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದರ ನೀವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರೆಯಲಾಗುತ್ತೆ. ಹಾಗೆ ಪೇಪರ್ 2 ಹುದ್ದೆಯಲ್ಲಿ ಸಾಮಾನ್ಯ ಅಧ್ಯಯನ, ಪ್ರಬಂಧ ಮತ್ತು ಗ್ರಹಿಕೆ ಅಂತ ಸೊ 200 ಅಂಕಗಳಿಗೆ ಪೇಪರ್ 2ಅಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಪರೀಕ್ಷೆ ದಿನಾಂಕಗಳನ್ನು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವ ಲಿಖಿತ ಪರೀಕ್ಷೆ 4 ಆಗಸ್ಟ್ 2024ನೇ ತಾರೀಕು ಆಗಿದ್ದು, ಸೊ 2 ಪತ್ರಿಕೆಗಳು ಒಳಗೊಂಡಂತೆ ಪೇಪರ್ 1 ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆಗೆ, ಸೊ ಪೇಪರ್ 2 ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆ ತನಕ ಇರುತ್ತೆ.